ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಇವಾಗ ಗೋಲ್ಡನ್ ಅಪರ್ಚುನಿಟಿ ಬಂದಿದೆ. ಯಾವ ಥರ ಅಂತ ಹೇಳ್ತೀನಿ ಕೇಳಿ. SSC GD ಕಾಲ್ಫರ್ ಮಾಡಿದಾರ. SSC GD. SSC ಅಂದ್ರೇನು? ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಅವರು GD ಪೋಸ್ಟ್ ಕಾಲ್ಫರ್ ಮಾಡಿದಾರ. ಅದರ ಬಗ್ಗೆ ಒಂದು ಸ್ವಲ್ಪ ಡಿಟೇಲ್ವಾಗಿ ಮಾಹಿತಿ ಕೊಡ್ತೀನಿ. ನಿಮಗೆ ಅಪ್ಲೈ ಆಗ್ತಾ ಇದ್ರ ಈ ರಿಕ್ರೂಟ್ಮೆಂಟ್ ಒಳಗಡೆ ನಿಮಗೆ ಎಲಿಜಿಬಿಲಿಟಿ ಸಿಗ್ತಾ ಇದ್ರ ಅಪ್ಲೈ ಮಾಡಿ. ಯಾಕಂದ್ರೆ ತುಂಬ ಒಳ್ಳೆ ಪೋಸ್ಟು. ಅದರಲ್ಲಿ ನಿಮ್ಗೆ ಮುಂದೆ ಹೋದಂಗೆ ತಿಳಿಸ್ಕೊಡ್ತೀನಿ. ಯಾವ ಪೋಸ್ಟ್ ತುಂಬ ಆರಾಮದಾಯಕ, ಆರಾಮಿರ್ತೈತಿ. ನೋಡೋಕೆ ಕಷ್ಟ ಅನ್ಸುತ್ತಿದ್ದ GD ಇದು ಕಾನ್ಸ್ಟೇಬಲ್ ರೈಫಲ್ ಮ್ಯಾನ್ ಅನ್ನೋದು. ಬಟ್ ಕೆರಿಯರ್ ಗ್ರೋತ್ ತುಂಬ ಒಳ್ಳೇದಿದೆ. ಓಲ್ಡ್ ಪೆನ್ಷನ್ ಸ್ಕೀಮ್ ಕೂಡ ಇದೆ ಇದರಲ್ಲಿ. ಹಾಗಾಗಿ ಇದನ್ನ ತಪ್ಪದೆ ಏಜ್ ಲಿಮಿಟ್ ಕೂತ್ರೆ ಅಪ್ಲೈ ಮಾಡಿ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಪೋಸ್ಟ್ ನೇಮ್ ಏನಪ್ಪಾ ಅಂದ್ರೆ ಕಾನ್ಸ್ಟೇಬಲ್ ರೈಫಲ್ ಮ್ಯಾನು. SSC GD ಅಲ್ಲಿ ಏನ್ ಕರೀದಾರೆ? ಕಾನ್ಸ್ಟೇಬಲ್ ರೈಫಲ್ ಮ್ಯಾನು. ಟೋಟಲ್ ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವ? 25,487. ನೋಟ್ ದ ಪಾಯಿಂಟ್. 25,487 ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್, ಇಟ್ಸ್ ಬಿಗ್ ನಂಬರ್. ಇದರಲ್ಲಿ BSF, CISF ಈ ತರ ನಾನಾ ಹುದ್ದೆಗಳು, ನಾನಾ ಡಿಪಾರ್ಟ್ಮೆಂಟ್ಗಳಿದಾವ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಯಾವ್ದಂದ್ರೆ CISF ಅಂತ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಪೋಸ್ಟ್ ಅಂತ. ಬಹಳ ಒಳ್ಳೆ ಕೆಲಸ, ಭಾರಿ ಈಜಿ ಇರ್ತೈತಿ. NTPC ಆಗಿರ್ಬೋದು, KPCL ಇರ್ಬೋದು, ಯಾವುದೋ ಇಂಥ ಕಡೆ ಏನ್ ಮಾಡ್ತಾರ, ಸೆಕ್ಯೂರಿಟಿ ಕೊಡುವಂತ ಕೆಟಗರಿ ಪೋಸ್ಟ್ ಅದು. ಅದರಲ್ಲಿ ಟೋಟಲ್ ನಂಬರ್ ಆಫ್ 25,487 ಅಲ್ಲಿ 14,595 ಪೋಸ್ಟ್ ಇದಾವ. ಅಂದ್ರೆ ತುಂಬಾ ಈಜಿ ಕೆಲಸ, ಅಷ್ಟೇನು ಕಷ್ಟಪಡೋದಿಲ್ಲ, ಈಸಿಯಾಗಿ ಮಾಡಬಹುದು. ಸ್ಯಾಲ್ರಿ ರೇಂಜ್ ಏನಿದೆ? 21,700 ಅಂತ ಪ್ರಾರಂಭ ಬೇಸಿಕಲ್ಲಿ ಇರುತ್ತೆ. ಇದು ಆಸ್ ಪರ್ 7th ಪೇ ಕಮಿಷನ್. 8th ಪೇ ಕಮಿಷನ್ ಜನವರಿ ಅಂತ ಬರುದಿದೆ, ಲಾಗು ಆಗುದಿದೆ. ಅವಾಗ ನಿಮ್ದು ಪೇ ಚೇಂಜ್ ಆಗತ್ತ. ಇದು ಲೆವೆಲ್ 3 ಪೋಸ್ಟು, ಆಯ್ತಾ? ಮಿನಿಮಮ್ ಕ್ವಾಲಿಫಿಕೇಶನ್ ಏನ್ ಬೇಕಪ್ಪ? ಈಗ ನಾನು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮಿನಿಮಮ್ ನಮ್ಮ ಕಡೆ ಏನಂತೀವಿ, ಮೆಟ್ರಿಕ್ಯುಲೇಷನ್ ಅಥವಾ SSLC ಆಗಿದ್ರೆ ನೀವು ಅಪ್ಲೈ ಮಾಡ್ಬೋದು. 10th ಕ್ಲಾಸ್ ಆಗಿದ್ರೆ ಪಾಸ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಈಸಿಯಾಗಿ ಎಲ್ಲರೂ 10th ಕ್ಲಿಯರ್ ಮಾಡಿರ್ತೀವಿ. ಹಾಗಾಗಿ ತಪ್ಪದೇ ಇದಕ್ಕೆ ಹಾಕ್ರೆ. ಮಿನಿಮಮ್ ಏಜ್ ಲಿಮಿಟ್ ಏನಿರ್ಬೇಕಪ್ಪ? ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ ಎಷ್ಟಿರ್ಬೇಕು? 23 ಇಯರ್ಸ್. 18 to 23 ನೀವೇನಾದ್ರೂ ಇದ್ರೆ ತಪ್ಪದೇ ಈ ಪೋಸ್ಟಿಗೆ ಅಪ್ಲೈ ಮಾಡಿ. ಒಳ್ಳೆ ಫ್ಯೂಚರ್ ಇದೆ. ಇದು ಡೇಟ್ ನೋಡಿ, 2/1/2003, 1/1/2008. ಇಲ್ಲಿ ಬಿಟ್ವೀನ್ ಅಂದ್ರೆ ಇದರ ಎರಡರ ಮಧ್ಯದಲ್ಲಿ ಜನಿಸಿರಬೇಕು. ಅಪ್ಲೈ ಮಾಡೋರು ಇದು 2 ಡೇಟ್ ಆಫ್ ಬರ್ತ್ ಅಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು 2 ಡೇಟ್ ಅಲ್ಲಿ ಜನಿಸಿದವ್ರಿಗೆ ಅಪ್ಲೈ ಮಾಡಲು ಏಜ್ ಲಿಮಿಟ್ ಬರುತ್ತೆ. ಮತ್ತೆ SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗಾದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಅಂದ್ರೆ 2003, ಅದರಲ್ಲಿ 5 ವರ್ಷ ರಿಲ್ಯಾಕ್ಸೇಷನ್ ಅಂದ್ರೆ 1998 ಅಲ್ಲಿ ನೀವು ಹುಟ್ಟಿದ್ರು ಕೂಡ ಅಪ್ಲೈ ಮಾಡಬಹುದು. ಅದೇ ತರ OBC ಅವರು ಕೂಡ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವು ಏನಾದರೂ OBC ಆಗಿದ್ರೆ 2000 ಇಸ್ವಿಯಲ್ಲಿ ಹುಟ್ಟಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗಿದಾವ? ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ 1/12/2025 ಅಂದ್ರೆ ಡಿಸೆಂಬರ್ 1, 2025ರಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದಾವ. ಎಲ್ಲಿ ಮಟ್ಟ ಇರ್ತಾವಪ್ಪ? ಕ್ಲೋಸಿಂಗ್ ಡೇಟ್ ಯಾವಾಗ ಅಂದ್ರೆ 31 ಡಿಸೆಂಬರ್ 31, 2025. ಅಂದ್ರೆ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಾರ. ಅಷ್ಟಾಗ ಆನ್ಲೈನ್ ಅಪ್ಲಿಕೇಶನ್ ನೀವು ತುಂಬ್ಕೋಬೇಕು. ನೀವು ಆನ್ಲೈನ್ ಅಪ್ಲಿಕೇಶನ್ ತುಂಬುವಾಗ ಏನಾದರೂ ತಪ್ಪು ಮಾಡಿದ್ರ ಕರೆಕ್ಷನ್ ಅಂತೇಳಿ ಅವಕಾಶ ಕೂಡ ಕೊಟ್ಟಿದಾರ. ಕರೆಕ್ಷನ್ ಏನಿದೆಯಪ್ಪ ಅಂದ್ರೆ ಕರೆಕ್ಷನ್ ಡೇಟು 08/01/2026 ಅಂದ್ರೆ ಜನವರಿ 8ರಿಂದ ಜನವರಿ 10, 2026 ಕರೆಕ್ಷನ್ ಮಾಡ್ಕೋಬಹುದು. ಇನ್ನು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಏನಿದೆ ಅಂದ್ರೆ ಜನರಲ್ ಮತ್ತು OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೇಲ್ ಕ್ಯಾಂಡಿಡೇಟ್ಗೆ ಕೇವಲ ಒಂದು 100 ರೂಪಾಯಿ ಇದೆ. ನಿಮ್ಗೆ ಗೊತ್ತು, 100 ರೂಪಾಯಿ ಯಾವುದೂ ಲೆಕ್ಕ ಅಲ್ಲ ಈ ಕಾಲಮಾನದಲ್ಲಿ. ಹಾಗಾಗಿ ಅಪ್ಲಿಕೇಶನ್ ಅನ್ನು ನೀವು ಹಾಕೊಂಡ್ಬಿಡ್ರಿ. ಮತ್ತು SC ST ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಯಾವುದೇ ಥರದ ಫೀಸ್ ಇಲ್ಲ.
ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಆಗತ್ತೆ ಅನ್ನೋದು ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಅಂದ್ರೆ ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಏನಿರ್ತದೆ? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಆಮೇಲೆ ಮುಂದೆ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ನು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡಲ್ಲಿ ಕೂತ್ಕೋತೀರಾ ಇಲ್ಲ ಅನ್ನೋದು ನೋಡ್ಕೊರಿ. ಮೇಲ್ ಕ್ಯಾಂಡಿಡೇಟಿಗೆ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಇರಲೇಬೇಕು. ಎದೆಯ ವಿಸ್ತಾರ ಮ್ಯಾಕ್ಸಿಮಮ್ಮು 78 ಇದೆ. ವಿಸ್ತಾರಗೊಳಿಸಿದಾಗ +5 ಆಗಬೇಕು. 78 + 5 ಅಂದರೆ 83 ಸೆಂಟಿಮೀಟರ್ ಮಿನಿಮಮ್ ವಿಸ್ತಾರಗೊಂಡಾಗ ಇರಬೇಕು. ಆದರೆ ಕೆಲವೊಂದು ರೀಸನ್ಗಳಿಗೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಿಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅವರಲ್ಲಿ ಹೈಟ್ ಕಡಿಮೆ ಇದ್ದರೂ ಬರುತ್ತೆ. ಮತ್ತು ಫಿಮೇಲ್ ಕ್ಯಾಂಡಿಡೇಟಿಗೆ ಎಷ್ಟಿರ್ಬೇಕಂದ್ರೆ 57 ಸೆಂಟಿಮೀಟ್ರ್ ಇರಬೇಕು ಫಿಮೇಲ್ ಕ್ಯಾಂಡಿಡೇಟಿಗೆ. ಬಟ್ ಅವರಿಗೆ ಯಾವುದೇ ಥರ ಪ್ರೊಫೆಷ್ನಲ್ ಆಗಿ ಹೈಟಿನ ತಕ್ಕಂಗೆ ವೇಟ್ ಇರಬೇಕಂತ ಮಾತ್ರ ಕೇಳಿದ್ದಾರೆ. ಇವಾಗ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನಮ್ದು ಯಾವುದಪ್ಪ ನಾನು ಹ್ಯಾಂಡಲ್ ಮಾಡತ್ತದ್ದು ಯಾವುದಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನು. ಫಸ್ಟ್ಗೆ ಇರೋದೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಏನೇನು ಇರುತ್ತಪ್ಪ? 4 ಸೆಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ನಾಲೆಜ್ ಆ್ಯಂಡ್ ಅವೇರ್ನೆಸ್, ಎಲಿಮೆಂಟರಿ ಮ್ಯಾಥ್ಸ್, ಇಂಗ್ಲೀಷ್ ಆರ್ ಹಿಂದಿ ನಾಲೆಜ್. ಓಕೆ, ಈ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ತುಂಬ ಈಸಿಯಾದ ಸಬ್ಜೆಕ್ಟು. ಜನರಲ್ ನಾಲೆಜ್ ಅವೇರ್ನೆಸ್ ನಿಮ್ಗೆ ಆಲ್ರೆಡಿ ನಾನು ಜನರಲ್ ನಾಲೆಜ್ ಬಗ್ಗೆ ಹೇಳಿದ್ದೀನಿ. ಜನರಲ್ ಅವೇರ್ನೆಸ್ ಕೂಡ ಹೇಳ್ತಾ ಇದ್ದೀನಿ. ಜನರಲ್ ನಾಲೆಜ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲೈಟಿ, ಈ ಥರ ಸಿಕ್ಕಾಪಟ್ಟೆ ಸಬ್ಜೆಕ್ಟ್ ಬರ್ತಾವೆ. ಅವನ್ನ SSLC ಮಟ್ಟದ್ದು ಓದ್ಕೊಂಡ್ರು ಕೂಡ ನೀವು ಈಸಿಯಾಗಿ ಪಾಸ್ ಮಾಡ್ಬೋದು. ಈ ಎಲಿಮೆಂಟ್ರಿ ಮ್ಯಾಥ್ಸ್ ಅಂದ್ರೆ ಅದೇ ರೇಷೋಸು, ಪರ್ಸೆಂಟೇಜು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಟೈಮ್ ಆ್ಯಂಡ್ ಕ್ಯಾಲೆಂಡರ್, ಈ ಥರ ತುಂಬ ಈಸಿ ಕ್ವಶನ್ SSLC ಮಟ್ಟದ ಕೇಳಿರ್ತಾರೆ. ಹಾಗಾಗಿ ಎಲಿಮೆಂಟ್ರಿ ಮ್ಯಾಥ್ಸ್ ಕೂಡ ಈಸಿ. ನೀವು ಬೇಸಿಕ್ ಇಂಗ್ಲೀಷು, ಬೇಸಿಕ್ ಹಿಂದಿ ಬಂದರೆ ಸಾಕು, ಈಸಿಯಾಗಿ ಮಾಡ್ಬೋದು. ಈ ಎಕ್ಸಾಮಿನೇಷನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಎಲ್ಲ ಕ್ವಶನ್ಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ತಾವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರತಿ ಸೆಕ್ಷನಲ್ಲಿ 20 ಕ್ವಶನ್ಗಳು ಕೇಳ್ತಾರೆ. ಪ್ರತಿ ಕ್ವಶನ್ ಸರಿ ಆನ್ಸರ್ಗೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಸೆಕ್ಷನಲ್ಲಿ 40 ಅಂತಿದೆ. 160 ಮಾರ್ಕ್ಸಿಗೆ ಟೋಟಲ್ ನಡೆಯುತ್ತೆ. ನಿಮಗೆ ಕೊಟ್ಟಿರುವ ಕಾಲಾವಧಿ 1 ಗಂಟೆ. ಹಾಗಾದರೆ ಪ್ರತಿ ಕ್ವಶನ್ ಟಚ್ ಮಾಡಲು ನಿಮಗೆ ತೆಗೆದುಕೊಳ್ಳುವ ಸಮಯ, ನೀವು ತೆಗೆದುಕೊಳ್ಳಬೇಕಾದ ಸಮಯ 1 ಸೆಕೆಂಡ್ಗಿಂತ ಕಡಿಮೆ. ಹಾಗಾಗಿ ಅದೇ ರೀತಿ ನೀವು ಮಾಡುವ ಪ್ರತಿ ನೆಗೆಟಿವ್ ಆನ್ಸರ್ ಕೂಡ 0.25 ಕಟ್ ಮಾಡುತ್ತೆ. ಹಾಗಾಗಿ ಅತಿ ಎಚ್ಚರಿಕೆಯಿಂದ ಎಕ್ಸಾಮನ್ನು ಫೇಸ್ ಮಾಡಬೇಕು. ನೀವು ತಿಳ್ಕೊಳ್ಳಿ, ಇಲ್ಲಿ ಮಿನಿಮಮ್ ಕಟ್ ಆಫ್ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಮಿನೇಷನಲ್ಲಿ ಮಿನಿಮಮ್ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಮಿನಿಮಮ್ ಇಷ್ಟು ಪರ್ಸೆಂಟೇಜು, ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗ್ತೀರಿ. ಅದು ಮಿನಿಮಮ್ ಎಷ್ಟು ತಗೋಬೇಕಂದ್ರೆ URದವರು ಅನ್ರಿಸರ್ವ್ಡ್ದವರು 30%. 30% ಆಫ್ 160 is what? 48 ಮಾರ್ಕ್ಸ್. ಮಿನಿಮಮ್ 48 ಮಾರ್ಕ್ಸ್ URದವ್ರು ತಗೋಬೇಕು. OBC ಆ್ಯಂಡ್ EWS ಎಕನಾಮಿಕ್ ವೀಕರ್ ಸೆಕ್ಷನ್ದವರು 25%. 160 is 25% ಎಷ್ಟಾಗುತ್ತೆ ಅಂದ್ರೆ 40 ಮಾರ್ಕ್ಸ್ ಮಿನಿಮಮ್ ತಗೋಬೇಕು 160ಗೆ. ಇನ್ನು ಆಲ್ ಅದರ್ಸ್ ಅಂದ್ರೆ SC ST ಎಕ್ಸ್ ಸರ್ವಿಸ್ ಮಾಡಿದ್ರೆ 20%, ಕೇವಲ 32 ಮಾರ್ಕ್ಸ್ಗಳ ತೊಗೊಂಡ್ರೆ ನೀವು ಸೆಲೆಕ್ಷನಲ್ಲಿ ಇರ್ತೀರಿ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಹಾಗಾಗಿ ನೀವು ನಮ್ಮ ಕರ್ನಾಟಕದ ಉದ್ಯೋಗ ಆಕಾಂಕ್ಷಿಗಳು SSC ಅಂತ ಎಕ್ಸಾಮನ್ನು ಈಸಿಯಾಗಿ ಬಿಟ್ಕೊಡ್ತೀರಿ. ಕೇವಲ ಸ್ಟೇಟ್ ಟ್ರೈ ಮಾಡ್ತೀರಿ, ರೈಲ್ವೆ ಟ್ರೈ ಮಾಡ್ತೀರಿ. ಬಟ್ ಇದು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ನಡೆಯುವಂಥ ಪೋಸ್ಟ್ಗಳು ಬಹಳ ಹೆಚ್ಚಿನ ನಂಬರ್ದಲ್ಲಿ ಇರ್ತವೆ. ಹಾಗಾಗಿ ನೀವು ಇದಕ್ಕೆ ಪ್ರಯತ್ನ ಮಾಡಲೇಬೇಕು. ಇದು ಅಫಿಷಿಯಲ್ ವೆಬ್ಸೈಟ್ ಆದ SSC. ನಿಮಗೆ ನೋಡಿ ssc.government.in ಅಂತ ಗೂಗಲ್ ಮಾಡಿದರೆ
ನಿಮಗೆ ಇದರ ಸಂಪೂರ್ಣವಾದ ನೋಟಿಫಿಕೇಶನ್ ಮಾಹಿತಿ ಅಲ್ಲಿದೆ, ಅಲ್ಲಿ ಕೂಡ ಹೋಗಿ ನೋಡ್ಕೋಬಹುದು. ಯಾವುದೇ ಥರ ಡೌಟ್ಗಳಿದ್ರ ನನಗೆ ಕಮೆಂಟ್ ಮಾಡ್ರಿ, ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ ಸಪ್ರೇಟಾಗಿ ಇದರದ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 100-150 ಹುಡುಗರು ಕೂಡಿ ನನಗೆ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ಸಪ್ರೇಟಾಗಿ ಇದ್ರದ್ದು ಒಂದು ಕ್ಲಾಸ್ ಬೇರೆ ಥರ ಸೆಲೆಕ್ಷನ್ ಆಗೋ ಥರ ತಗೋತೀನಿ. ಹಾಗಾಗಿ ಇದನ್ನು ಮರೆಯದೆ ತಪ್ಪದೆ ಅಪ್ಲೈ ಮಾಡಿ. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಅದರ ಸಬ್ಸ್ಕ್ರೈಬ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಒಳ್ಳೆ ಕಂಟೆಂಟ್ ಕೊಡ್ತೇವೆ. ಧನ್ಯವಾದಗಳು.